ಅಮಿತ್ ಶಾ ಕುರಿತ ಹೇಳಿಕೆಗೆ ಡಾಕ್ಟರ್ ಯತೀಂದ್ರ ಸಮರ್ಥನೆಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ಗುಜರಾತ್ ಕೋರ್ಟ್ಗೆ ಸಿಬಿಐ ಕೊಟ್ಟ ಹೇಳಿಕೆ ಅದು. ಅದೇ ಹೇಳಿಕೆನ ನಾನಿಲ್ಲಿ ಹೇಳಿದ್ದೇನೆ ಅಷ್ಟೇ ಅಂತ ಯತೀಂದ್ರ ಅವರು ಅದನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಂದ್ರೆ ನನ್ನ ಹೇಳಿಕೆಯಿಂದ ಬಿಜೆಪಿ ನಾಯಕರಿಗೆ ಕೋಪ ಬಂದಿದ್ದರೆ ಮೊದಲು ಸಿಬಿಐ ಮೇಲೆ ಬಿಜೆಪಿ ಕೋಪ ಮಾಡ್ಕೊಳ್ಬೇಕು. ಕೊಡಗಿನ ವಿರಾಜಪೇಟೆಯಲ್ಲಿ ಡಾಕ್ಟರ್ ಯತೀಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅವರು ನನ್ನ ಹೇಳಿಕೆಯಿಂದ ಬಿಜೆಪಿ ನಾಯಕರಿಗೆ ಕೋಪ ಬಂದಿದ್ದರೆ ಅವರು ಮೊದಲು ಸಿಬಿಐ ಮೇಲೆ ಕೋಪ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಕೊಡಗಿನ ವಿರಾಜಪೇಟೆಯಲ್ಲಿ ಡಾಕ್ಟರ್ ಯತೀಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಅಮಿತ್ ಶಾ ಕುರಿತ ಹೇಳಿಕೆಗೆ ಡಾಕ್ಟರ್ ಯತೀಂದ್ರ ಅವರು ಸಮರ್ಥಿಸಿಕೊಂಡಿದ್ದಾರೆ. ಅವರ ಹೇಳಿಕೆಯನ್ನ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ಗುಜರಾತ್ ಕೋರ್ಟ್ಗೆ ಸಿಬಿಐ ಕೊಟ್ಟ ಹೇಳಿಕೆ ಅದು. ನಾನು ಕೊಡ್ತಿರೋದಲ್ಲ, ಸಿಬಿಐ ಅವ್ರು ಕೊಟ್ಟಿರೋದು. ಅದೇ ಹೇಳಿಕೆನ ನಾನು ಹೇಳಿದ್ದೇನೆ ಅಷ್ಟೇ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ನನ್ನ ಹೇಳಿಕೆಯಿಂದ ಬಿಜೆಪಿ ನಾಯಕರಿಗೆ ಕೋಪ ಬಂದಿದ್ರೆ ಅವರು ಸಿಬಿಐ ಮೇಲೂ ಕೂಡ ಕೋಪ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವ್ರಿಗೆ ನಾನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳಿದ್ದೆ, ಬಟ್ ಅದು ನಾನೇ ಹೇಳಿದ್ದಂತಲ್ಲ, ಹುಟ್ಟಿಸ್ಕೊಂಡು ಹೇಳಿದ್ದಂಥದ್ದಲ್ಲ. ಹಿಂದೆ 2010ರಲ್ಲಿ ಸೋಹರಾಬುದ್ದೀನ್ ಫೇಕ್ ಎನ್ಕೌಂಟರ್ ಕೇಸ್ನಲ್ಲಿ ಗುಜರಾತ್ ಕೋರ್ಟ್ನಲ್ಲಿ ಸಿಬಿಐ ಅವ್ರು ಹೇಳಿದಂತ ಕೊಟ್ಟಂತ ಕೋರ್ಟ್ಗೆ ಹೇಳಿದಂತ ಹೇಳಿಕೆ ಅದು. ಅದನ್ನೇ ನಾನು ಪುನರುಚ್ಚಾರ ಮಾಡಿದ್ದೀನಿ ಅಷ್ಟೇ. ಅಮಿತ್ ಶಾ ಕುರಿತ ಹೇಳಿಕೆಗೆ ಡಾಕ್ಟರ್ ಯತೀಂದ್ರ ಸಮರ್ಥನೆಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ಗುಜರಾತ್ ಕೋರ್ಟ್ಗೆ ಸಿಬಿಐ ಕೊಟ್ಟ ಹೇಳಿಕೆ ಅದು. ಅದೇ ಹೇಳಿಕೆನ ನಾನಿಲ್ಲಿ ಹೇಳಿದ್ದೇನೆ ಅಷ್ಟೇ ಅಂತ ಯತೀಂದ್ರ ಅವರು ಅದನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಂದ್ರೆ ನನ್ನ ಹೇಳಿಕೆಯಿಂದ ಬಿಜೆಪಿ ನಾಯಕರಿಗೆ ಕೋಪ ಬಂದಿದ್ದರೆ ಮೊದಲು ಸಿಬಿಐ ಮೇಲೆ ಬಿಜೆಪಿ ಕೋಪ ಮಾಡ್ಕೊಳ್ಬೇಕು. ಕೊಡಗಿನ ವಿರಾಜಪೇಟೆಯಲ್ಲಿ ಡಾಕ್ಟರ್ ಯತೀಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅವರು ನನ್ನ ಹೇಳಿಕೆಯಿಂದ ಬಿಜೆಪಿ ನಾಯಕರಿಗೆ ಕೋಪ ಬಂದಿದ್ದರೆ ಅವರು ಮೊದಲು ಸಿಬಿಐ ಮೇಲೆ ಕೋಪ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಕೊಡಗಿನ ವಿರಾಜಪೇಟೆಯಲ್ಲಿ ಡಾಕ್ಟರ್ ಯತೀಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಅಮಿತ್ ಶಾ ಕುರಿತ ಹೇಳಿಕೆಗೆ ಡಾಕ್ಟರ್ ಯತೀಂದ್ರ ಅವರು ಸಮರ್ಥಿಸಿಕೊಂಡಿದ್ದಾರೆ. ಅವರ ಹೇಳಿಕೆಯನ್ನ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ಗುಜರಾತ್ ಕೋರ್ಟ್ಗೆ ಸಿಬಿಐ ಕೊಟ್ಟ ಹೇಳಿಕೆ ಅದು. ನಾನು ಕೊಡ್ತಿರೋದಲ್ಲ, ಸಿಬಿಐ ಅವ್ರು ಕೊಟ್ಟಿರೋದು. ಅದೇ ಹೇಳಿಕೆನ ನಾನು ಹೇಳಿದ್ದೇನೆ ಅಷ್ಟೇ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ನನ್ನ ಹೇಳಿಕೆಯಿಂದ ಬಿಜೆಪಿ ನಾಯಕರಿಗೆ ಕೋಪ ಬಂದಿದ್ರೆ ಅವರು ಸಿಬಿಐ ಮೇಲೂ ಕೂಡ ಕೋಪ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವ್ರಿಗೆ ನಾನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳಿದ್ದೆ, ಬಟ್ ಅದು ನಾನೇ ಹೇಳಿದ್ದಂತಲ್ಲ, ಹುಟ್ಟಿಸ್ಕೊಂಡು ಹೇಳಿದ್ದಂಥದ್ದಲ್ಲ. ಹಿಂದೆ 2010ರಲ್ಲಿ ಸೋಹರಾಬುದ್ದೀನ್ ಫೇಕ್ ಎನ್ಕೌಂಟರ್ ಕೇಸ್ನಲ್ಲಿ ಗುಜರಾತ್ ಕೋರ್ಟ್ನಲ್ಲಿ ಸಿಬಿಐ ಅವ್ರು ಹೇಳಿದಂತ ಕೊಟ್ಟಂತ ಕೋರ್ಟ್ಗೆ ಹೇಳಿದಂತ ಹೇಳಿಕೆ ಅದು. ಅದನ್ನೇ ನಾನು ಪುನರುಚ್ಚಾರ ಮಾಡಿದ್ದೀನಿ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.